ಟಾರ್ಗೆಟ್ ಮಾಡಿರುವಂತ ಸೇನೆ ಲಾಹೋರ್ದಲ್ಲಿ ಮತ್ತೆ ಬಾಲ ಬಿಚ್ಚಿದ ಪಾಪಿ ಪಾಕಿಸ್ತಾನ ಫೈರಿಂಗ್ ಶೆಲ್ಲಿಂಗ್ ಆದ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವುದೇ ಟೈಮ್ನಲ್ಲೂ ಕೂಡ ಏನ್ ಬೇಕಾದ್ರೂ ಆಗಬಹುದು. ಇದೇ ಆತಂಕದಲ್ಲಿ ಬದುಕ್ತಾ ಇರುವಂತಹ ನೂರಾರು ಜನರು ಗಡಿಯಲ್ಲಿ ವಸ್ತು ಚಿತ್ರಣ ಬಿಚ್ಚಿಟ್ಟಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಹೇರಿಂಗ್ ರಿಪೋರ್ಟ್ ಕೂಡ ಮಾಡಿರುವಂತದ್ದು. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸ್ಥಳದಿಂದಲೇ ರಿಪೋರ್ಟ್ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಬನ್ನಿ ಹಾಗಾದ್ರೆ ಏನೇನಾಗ್ತಾ ಇದೆ ಅಂತ ನೋಡಿ. ನಾವೀಗ ಭಾರತದ ಗಡಿರೇಖೆಯ ಮತ್ತೊಂದು ಸ್ಥಳದಲ್ಲಿ ನಿಮಗೆ ಪ್ರತ್ಯಕ್ಷ ವರದಿಯನ್ನು ತೋರಿಸ್ತಾ ಇದ್ದೀವಿ. ಈ ಸದ್ಯದ ಮಟ್ಟಿಗೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ಇಲ್ಲಿ ಹಾಕಿರುವಂಥ ಫೆನ್ಸಿಂಗನ್ನು ತೋರಿಸ್ತಾ ಇದ್ದಾರೆ. ಇದು ನಮ್ಮ ಕಣ್ಣಳತೆಗೆ ಕೇವಲ ಮೀಟರ್ಗಳ ಅಂತರದಲ್ಲಿ ಕಂಡು ಬರ್ತಿರುವಂಥದ್ದು. ಈ ಒಂದು ಫೆನ್ಸಿಂಗ್ ಏನಿದೆ ಭಾರತದ ಒಂದು ಭಾಗದ ಫೆನ್ಸಿಂಗ್ ಆಗಿರುವಂಥದ್ದು. ಈ ಫೆನ್ಸಿಂಗ್ನ ಬಲಭಾಗದಲ್ಲಿ ನಾವೇನು ಸಣ್ಣ ಪುಟ್ಟ ಮನೆಗಳನ್ನು ನೋಡ್ತಾ ಇದ್ದೇವೆ, ಇವು ನೋ ಮ್ಯಾನ್ಸ್ ಲ್ಯಾಂಡಲ್ಲಿ ಇರುವಂಥದ್ದು ಅಂತ ಹೇಳಲಾಗ್ತಿರುವಂಥದ್ದು. ಭಾರತಕ್ಕೆ ಸೇರಿರುವಂಥ ಪ್ರದೇಶವಾಗಿದ್ದರೂ ಕೂಡ ಇದು ನಮ್ಮ ಪ್ರದೇಶವಲ್ಲ, ಪಾಕಿಸ್ತಾನದ ಪ್ರದೇಶವಲ್ಲ ಅನ್ನೋ ಒಂದು ಜಾಗದಲ್ಲಿ ನಾವಿದ್ದೇವೆ. ಮತ್ತೊಂದು ಭಾಗದಲ್ಲಿ ನಾವು ನಿಮಗೆ ನಮ್ಮ ದೇಶದ ಸೇನೆಯ ಒಂದು ಚಿತ್ರಣ ಅಂದರೆ ಅವರ ವಾಚ್ ಟವರನ್ನು ತೋರಿಸ್ತಾ ಇದ್ದೇವೆ. ಈ ಒಂದು ವಾಚ್ ಟವರ್ ಏನಿದೆ ಇದು ಭಾರತದ ಆ್ಯಕ್ಚುಯಲ್ ಗಡಿಯಾಗಿರುವಂಥದ್ದು. ಈ ಒಂದು ಪ್ರದೇಶ ಕೂಡ ನಮಗೆ ಕೇವಲ ನಮ್ಮ ಕಣ್ಣಳತೆಯಿಂದ ಸುಮಾರು 2 ಕಿಲೋಮೀಟರ್ ಅಂತರದಲ್ಲೇ ಇರುವಷ್ಟು ಸನಿಹದಲ್ಲಿರುವಂಥದ್ದು. ಅದರ ಮೇಲ್ಭಾಗದಲ್ಲಿ ನಾವು ಏನೆಲ್ಲ ಮನೆಗಳನ್ನು ನೋಡ್ತೇವೆ ಅದು ಅಂದರೆ ಬೆಟ್ಟದ ಮೇಲಿರುವಂಥ ಮನೆಗಳೇನಿದ್ದಾವೆ ಅವಷ್ಟು ಪಾಕಿಸ್ತಾನಕ್ಕೆ ಸೇರಿರುವಂಥವು. ನಿನ್ನೆ ಮೊನ್ನೆ 2 ದಿನಗಳ ಕಾಲ ಈ ಪ್ರದೇಶದಲ್ಲಿ ಶೆಲ್ಲಿಂಗ್ ಆಗಿರುವಂಥವು, ಬಾಂಬಿಂಗ್ ಆಗಿರುವಂಥವು, ಒಂದಿಷ್ಟು ಸೀಸ್ ಫೈರ್ ಉಲ್ಲಂಘನೆ ಕೂಡ ಆಗಿದ್ದಾವೆ. ಅಂದರೆ ಈಗ ಸೀಸ್ ಫೈರ್ ಉಲ್ಲಂಘನೆ ಸದ್ಯದ ಮಟ್ಟಿಗೆ ನಡೆದಿಲ್ಲ ಅನ್ನೋದು ಸ್ಥಳೀಯರು ನೀಡಿರುವಂಥ ಮಾಹಿತಿ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಇಲ್ಲಿ ಇರುವಂಥ ಪ್ರತಿಯೊಂದು ಮನೆಯಲ್ಲೂ ಜನರಿಲ್ಲ. ಇಲ್ಲಿ ಇರುವಂಥ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇಲ್ಲಿ ಇರುವಂಥ ಸರ್ಕಾರಿ ಕಚೇರಿಗಳು ಕೂಡ ಈ ಸದ್ಯದ ಮಟ್ಟಿಗೆ ಕೆಲಸ ಮಾಡ್ತಿಲ್ಲ. ಇಲ್ಲಿ ಇರುವಂಥ ಜನರನ್ನು ಹೊರತುಪಡಿಸಿ ಯಾರನ್ನು ಕೂಡ ಒಳಗಡೆ ಬಿಡ್ತಿಲ್ಲ. ಇಲ್ಲಿ ಇರುವಂಥ ಜನರಿಗೆ ದಿನನಿತ್ಯ ಬದುಕೋದು ಕೂಡ ಕಷ್ಟ ಆಗಿದೆ. ನಾವು ಈ ಹಿಂದೆ ತೋರಿಸಿದಂಥ ಬಂಕರ್ನಲ್ಲೇ ಎಷ್ಟು ದಿನಗಳ ಕಾಲ ಬದುಕಬೇಕು ಅಂತ ಪರಿಸ್ಥಿತಿ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿರುವಂಥ ಮನೆಗಳನ್ನು ಕಟ್ಕೊಂಡಂಥ ಜನ ಇವತ್ತು ಆ ಮನೆಗಳಲ್ಲಿ ಬದುಕಲು ಯೋಗ್ಯವಲ್ಲ ಅನ್ನೊಂದು ಕಾರಣದಿಂದ, ಅಲ್ಲಿರೋದು ಸೇಫ್ ಅಲ್ಲ ಅನ್ನೊಂದು ಕಾರಣದಿಂದ ಈ ಸದ್ಯದ ಮಟ್ಟಿಗೆ ಸುತ್ತಮುತ್ತ ಇರುವಂಥ ಅನೇಕ ಬಂಕರ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ನೋಡಬೇಕು ಮುಂದೇನಾಗುತ್ತೆ ಅಂತ. ಪೂಂಚ್ ಭಾಗದಲ್ಲಿ ನಡೆದಂಥ ಶೆಲ್ಲಿಂಗ್ ಈ ಭಾಗದಲ್ಲೂ ಕೂಡ ನಡೆದಿದೆ. ನಾವು ಕಾರಣಾಂತರಗಳಿಂದ ಹೆಸರನ್ನ ರಿವೀಲ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲೂ ಕೂಡ ಶೆಲ್ಲಿಂಗ್ ನಡೆದಿರುವಂಥ ಚಿತ್ರಣ ನಿಮ್ಮ ರಿಪಬ್ಲಿಕ್ ಕನ್ನಡ ಈಗಾಗಲೇ ತೋರಿಸಿದೆ. ಅದೇ ಸ್ಪಾಟ್ನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ವರದಿ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ. ಭಾರತ ಪಾಕಿಸ್ತಾನದ ಮಧ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತದ 27 ವಿಮಾನ ನಿಲ್ದಾಣಗಳು ತಾತ್ಕಾಲಿಕ ಬಂದ್. ಉತ್ತರ ದಕ್ಷಿಣ ರಾಜ್ಯಗಳ ವಿಮಾನ ನಿಲ್ದಾಣ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು, ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ. ಜೊತೆಗೆ ಈಗ ಸ್ಲೀಪರ್ ಸೆಲ್ಗಳು ಕೂಡ ಈಗಾಗಲೇ ಆಕ್ಟಿವ್ ಆಗ್ತಾ ಇರುವಂಥದ್ದು. ಹಿಂದೆ ಕೂಡ ನಾವು ಸಾಕಷ್ಟು ಬಾರಿ ಹೇಳ್ತಾ ಇದ್ವಿ, ಈ ಬೆಂಗಳೂರು ಅಥವಾ ಬೇರೆ ಬೇರೆ ನಗರಗಳಲ್ಲಿ ಸುಖ ಸುಮ್ಮನೆ ಯಾರ್ಯಾರೋ ಬಂದವರಿಗೆಲ್ಲ ರೂಮ್ ಕೊಡೋದು ಮತ್ತೊಂದು ಮಗದೊಂದು. ಇಲ್ಲೇ ಈ ಬೆಂಗಳೂರು ಒಂಥರ ಸ್ಲೀಪರ್ ಸೆಲ್ಗಳಾಗ್ಬಿಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಬಾರಿ ನಾವು ನೋಡಿದ್ವಿ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಜೊತೆಗೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಇರ್ಬೋದು, ಆ ಥರದ್ದೆಲ್ಲ ಪ್ರಯತ್ನಗಳು ಕೂಡ ನಡೆಸುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿರುವ ಪೊಲೀಸರು ಕೂಡ ಸಾಕಷ್ಟು ಇದನ್ನ ಕಂಡುಹಿಡುವಂಥ ಪ್ರಯತ್ನ ಕೂಡ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸುಖ ಸುಮ್ಮನೆ ಅಲ್ಲಿ ಮಿಲಿಟರಿಯವರು ಕೆಲಸ ಮಾಡೋರು, ಇಲ್ಲಿ ಪೊಲೀಸ್ನವರು ಒಳ್ಳೆ ಚೆನ್ನಾಗಿ ನಿದ್ದೆ ಹೊಡೆಯೋದಲ್ಲ, ಅವರು ಕೂಡ ಕೆಲಸ ಮಾಡಬೇಕು. ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಅಥವಾ ಮತ್ತೊಬ್ಬರು ಮಗದೊಂದು ಬಂದರೆ ಅವರ ತನಿಖೆ ಮಾಡಬೇಕಾಗುತ್ತೆ. ಮತ್ತೆ ಬಾಲ ಬಿಚ್ಚಿದ ಪಾಪಿ ಪಾಕಿಸ್ತಾನ ಫೈರಿಂಗ್ ಶೆಲ್ಲಿಂಗ್ ಆದ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವುದೇ ಟೈಮ್ನಲ್ಲೂ ಕೂಡ ಏನ್ ಬೇಕಾದರೂ ಆಗಬಹುದು. ಇದೇ ಆತಂಕದಲ್ಲಿ ಬದುಕ್ತಾ ಇರುವಂತಹ ನೂರಾರು ಜನರು ಗಡಿಯಲ್ಲಿ ವಸ್ತು ಚಿತ್ರಣ ಬಿಚ್ಚಿಟ್ಟಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಹೇರಿಂಗ್ ರಿಪೋರ್ಟ್ ಕೂಡ ಮಾಡಿರುವಂಥದ್ದು. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸ್ಥಳದಿಂದಲೇ ರಿಪೋರ್ಟ್ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಬನ್ನಿ ಹಾಗಾದ್ರೆ ಏನೇನಾಗ್ತಾ ಇದೆ ಅಂತ ನೋಡಿ. ನಾವೀಗ ಭಾರತದ ಗಡಿರೇಖೆಯ ಮತ್ತೊಂದು ಸ್ಥಳದಲ್ಲಿ ನಿಮಗೆ ಪ್ರತ್ಯಕ್ಷ ವರದಿಯನ್ನು ತೋರಿಸ್ತಾ ಇದ್ದೀವಿ. ಈ ಸದ್ಯದ ಮಟ್ಟಿಗೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ಇಲ್ಲಿ ಹಾಕಿರುವಂಥ ಫೆನ್ಸಿಂಗನ್ನು ತೋರಿಸ್ತಾ ಇದ್ದಾರೆ.
ಇದು ನಮ್ಮ ಕಣ್ಣಳತೆಗೆ ಕೇವಲ ಮೀಟರ್ಗಳ ಅಂತರದಲ್ಲಿ ಕಂಡು ಬರ್ತಿರುವಂಥದ್ದು. ಈ ಒಂದು ಫೆನ್ಸಿಂಗ್ ಏನಿದೆ ಭಾರತದ ಒಂದು ಭಾಗದ ಫೆನ್ಸಿಂಗ್ ಆಗಿರುವಂಥದ್ದು. ಈ ಫೆನ್ಸಿಂಗ್ನ ಬಲಭಾಗದಲ್ಲಿ ನಾವೇನು ಸಣ್ಣ ಪುಟ್ಟ ಮನೆಗಳನ್ನು ನೋಡ್ತಾ ಇದ್ದೇವೆ, ಇವು ನೋ ಮ್ಯಾನ್ಸ್ ಲ್ಯಾಂಡಲ್ಲಿ ಇರುವಂಥದ್ದು ಅಂತ ಹೇಳಲಾಗ್ತಿರುವಂಥದ್ದು. ಭಾರತಕ್ಕೆ ಸೇರಿರುವಂಥ ಪ್ರದೇಶವಾಗಿದ್ದರೂ ಕೂಡ ಇದು ನಮ್ಮ ಪ್ರದೇಶವಲ್ಲ, ಪಾಕಿಸ್ತಾನದ ಪ್ರದೇಶವಲ್ಲ ಅನ್ನೋ ಒಂದು ಜಾಗದಲ್ಲಿ ನಾವಿದ್ದೇವೆ. ಮತ್ತೊಂದು ಭಾಗದಲ್ಲಿ ನಾವು ನಿಮಗೆ ನಮ್ಮ ದೇಶದ ಸೇನೆಯ ಒಂದು ಚಿತ್ರಣ ಅಂದರೆ ಅವರ ವಾಚ್ ಟವರನ್ನು ತೋರಿಸ್ತಾ ಇದ್ದೇವೆ. ಈ ಒಂದು ವಾಚ್ ಟವರ್ ಏನಿದೆ ಇದು ಭಾರತದ ಆ್ಯಕ್ಚುಯಲ್ ಗಡಿಯಾಗಿರುವಂಥದ್ದು. ಈ ಒಂದು ಪ್ರದೇಶ ಕೂಡ ನಮಗೆ ಕೇವಲ ನಮ್ಮ ಕಣ್ಣಳತೆಯಿಂದ ಸುಮಾರು 2 ಕಿಲೋಮೀಟರ್ ಅಂತರದಲ್ಲೇ ಇರುವಷ್ಟು ಸನಿಹದಲ್ಲಿರುವಂಥದ್ದು. ಅದರ ಮೇಲ್ಭಾಗದಲ್ಲಿ ನಾವು ಏನೆಲ್ಲ ಮನೆಗಳನ್ನು ನೋಡ್ತೇವೆ, ಅದು ಅಂದರೆ ಬೆಟ್ಟದ ಮೇಲಿರುವಂಥ ಮನೆಗಳೇನಿದ್ದಾವೆ ಅವಷ್ಟು ಪಾಕಿಸ್ತಾನಕ್ಕೆ ಸೇರಿರುವಂಥವು. ನಿನ್ನೆ ಮೊನ್ನೆ 2 ದಿನಗಳ ಕಾಲ ಈ ಪ್ರದೇಶದಲ್ಲಿ ಶೆಲ್ಲಿಂಗ್ ಆಗಿರುವಂಥವು, ಬಾಂಬಿಂಗ್ ಆಗಿರುವಂಥವು, ಒಂದಿಷ್ಟು ಸೀಸ್ ಫೈರ್ ಉಲ್ಲಂಘನೆ ಕೂಡ ಆಗಿದ್ದಾವೆ. ಅಂದರೆ ಈಗ ಸೀಸ್ ಫೈರ್ ಉಲ್ಲಂಘನೆ ಸದ್ಯದ ಮಟ್ಟಿಗೆ ನಡೆದಿಲ್ಲ ಅನ್ನೋದು ಸ್ಥಳೀಯರು ನೀಡಿರುವಂಥ ಮಾಹಿತಿ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಇಲ್ಲಿ ಇರುವಂಥ ಪ್ರತಿಯೊಂದು ಮನೆಯಲ್ಲೂ ಜನರಿಲ್ಲ. ಇಲ್ಲಿ ಇರುವಂಥ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇಲ್ಲಿ ಇರುವಂಥ ಸರ್ಕಾರಿ ಕಚೇರಿಗಳು ಕೂಡ ಈ ಸದ್ಯದ ಮಟ್ಟಿಗೆ ಕೆಲಸ ಮಾಡ್ತಿಲ್ಲ. ಇಲ್ಲಿ ಇರುವಂಥ ಜನರನ್ನು ಹೊರತುಪಡಿಸಿ ಯಾರನ್ನು ಕೂಡ ಒಳಗಡೆ ಬಿಡ್ತಿಲ್ಲ. ಇಲ್ಲಿ ಇರುವಂಥ ಜನರಿಗೆ ದಿನನಿತ್ಯ ಬದುಕೋದು ಕೂಡ ಕಷ್ಟ ಆಗಿದೆ. ನಾವು ಈ ಹಿಂದೆ ತೋರಿಸಿದಂಥ ಬಂಕರ್ನಲ್ಲೇ ಎಷ್ಟು ದಿನಗಳ ಕಾಲ ಬದುಕಬೇಕು ಅಂತ ಪರಿಸ್ಥಿತಿ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿರುವಂಥ ಮನೆಗಳನ್ನು ಕಟ್ಕೊಂಡಂಥ ಜನ ಇವತ್ತು ಆ ಮನೆಗಳಲ್ಲಿ ಬದುಕಲು ಯೋಗ್ಯವಲ್ಲ ಅನ್ನೊಂದು ಕಾರಣದಿಂದ, ಅಲ್ಲಿರೋದು ಸೇಫ್ ಅಲ್ಲ ಅನ್ನೊಂದು ಕಾರಣದಿಂದ ಈ ಸದ್ಯದ ಮಟ್ಟಿಗೆ ಸುತ್ತಮುತ್ತ ಇರುವಂಥ ಅನೇಕ ಬಂಕರ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ನೋಡಬೇಕು ಮುಂದೇನಾಗುತ್ತೆ ಅಂತ. ಪೂಂಚ್ ಭಾಗದಲ್ಲಿ ನಡೆದಂಥ ಶೆಲ್ಲಿಂಗ್ ಈ ಭಾಗದಲ್ಲೂ ಕೂಡ ನಡೆದಿದೆ. ನಾವು ಕಾರಣಾಂತರಗಳಿಂದ ಹೆಸರನ್ನ ರಿವೀಲ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲೂ ಕೂಡ ಶೆಲ್ಲಿಂಗ್ ನಡೆದಿರುವಂಥ ಚಿತ್ರಣ ನಿಮ್ಮ ರಿಪಬ್ಲಿಕ್ ಕನ್ನಡ ಈಗಾಗಲೇ ತೋರಿಸಿದೆ. ಅದೇ ಸ್ಪಾಟ್ನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ವರದಿ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ. ಭಾರತ ಪಾಕಿಸ್ತಾನದ ಮಧ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತದ 27 ವಿಮಾನ ನಿಲ್ದಾಣಗಳು ತಾತ್ಕಾಲಿಕ ಬಂದ್. ಉತ್ತರ ದಕ್ಷಿಣ ರಾಜ್ಯಗಳ ವಿಮಾನ ನಿಲ್ದಾಣ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು, ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ. ಜೊತೆಗೆ ಈಗ ಸ್ಲೀಪರ್ ಸೆಲ್ಗಳು ಕೂಡ ಈಗಾಗಲೇ ಆಕ್ಟಿವ್ ಆಗ್ತಾ ಇರುವಂಥದ್ದು. ಹಿಂದೆ ಕೂಡ ನಾವು ಸಾಕಷ್ಟು ಬಾರಿ ಹೇಳ್ತಾ ಇದ್ವಿ, ಈ ಬೆಂಗಳೂರು ಅಥವಾ ಬೇರೆ ಬೇರೆ ನಗರಗಳಲ್ಲಿ ಸುಖ ಸುಮ್ಮನೆ ಯಾರ್ಯಾರೋ ಬಂದವರಿಗೆಲ್ಲ ರೂಮ್ ಕೊಡೋದು ಮತ್ತೊಂದು ಮಗದೊಂದು. ಇಲ್ಲೇ ಈ ಬೆಂಗಳೂರು ಒಂಥರ ಸ್ಲೀಪರ್ ಸೆಲ್ಗಳಾಗ್ಬಿಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಬಾರಿ ನಾವು ನೋಡಿದ್ವಿ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಜೊತೆಗೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಇರ್ಬೋದು, ಆ ಥರದ್ದೆಲ್ಲ ಪ್ರಯತ್ನಗಳು ಕೂಡ ನಡೆಸುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿರುವ ಪೊಲೀಸರು ಕೂಡ ಸಾಕಷ್ಟು ಇದನ್ನ ಕಂಡುಹಿಡುವಂಥ ಪ್ರಯತ್ನ ಕೂಡ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸುಖ ಸುಮ್ಮನೆ ಅಲ್ಲಿ ಮಿಲಿಟರಿಯವರು ಕೆಲಸ ಮಾಡೋರು, ಇಲ್ಲಿ ಪೊಲೀಸ್ನವರು ಒಳ್ಳೆ ಚೆನ್ನಾಗಿ ನಿದ್ದೆ ಹೊಡೆಯೋದಲ್ಲ, ಅವರು ಕೂಡ ಕೆಲಸ ಮಾಡಬೇಕು. ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಅಥವಾ ಮತ್ತೊಬ್ಬರು ಮಗದೊಂದು ಬಂದರೆ ಅವ್ರನ್ನ ತನಿಖೆ ಮಾಡಬೇಕಾಗತ್ತೆ.